ಈ ಕೋರ್ಟ್ನಾಗ ಇದೆ. ಅವರ ಉದ್ದೇಶಪೂರ್ವಕವಾಗಿ ಈಶ್ವರ್ ಖಂಡ್ರೆ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಅದನ್ನು ನಮ್ಮ ಕಾರ್ಖಾನೆಯ ಬೆಳವಣಿಗೆ ನೋಡಿ ಅವರಿಗೆ ಹತಾಶರಾಗ್ಯಾರ. ಯಾಕಂದರೆ ನಾವು 2650 ರೂಪಾಯಿ ಕೊಟ್ಟಿದ್ದು ಸಲ ಕಬ್ಬಿನ ಬೆಲೆ. ಮತ್ತು ಆ ಮಹಾನ್ ಒಬ್ಬ ಮಂತ್ರಿ ಅದನ್ನು APMC ಸಕ್ಕರೆ ಕಾರ್ಖಾನೆ ಸಕ್ಕರೆ ಮಂತ್ರಿ ಶಿವಾನಂದ ಪಾಟೀಲ್ ಏನು ಹೇಳಿದ್ದ, ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮುಂದೆ ನಾನು ಕಾಟ ಹಾಕ್ತೀನಿ ಸರ್ಕಾರದ ಹತ್ರ. ಇನ್ನೂ ತನಕ ಒಂದು ಕಾಟ ಒಂದು ಸಕ್ಕರೆ ಕಾರ್ಖಾನೆ ಮುಂದೆ ಹಾಕಲಿಲ್ಲ. ಅಷ್ಟು ಹೇಳಿ ಮೊನ್ನೆ ತನ್ನ ಮಗಳೆಲ್ಲ ಲೋಕಸಭೆಗೆ ರೊಕ್ಕ ತೊಗೊಂಡು ಅಷ್ಟೇ. ಒಂದು ಫ್ಯಾಕ್ಟ್ರಿ 50 ಕೋಟಿ, 1 ಲಕ್ಷ 1 ಕೋಟಿ ಅವ ಒಂದು 25-30 ಕೋಟಿ ಮಗಳು ಖರ್ಚು ಮಾಡಿ ಒಂದು 3 ಕೋಟಿ ಉಳಿಸ್ಕೊಂಡ. ಹಾಂ, ಯಾವ್ದು ರೀ? ನಾ ಕೊಟ್ರಲ್ಲ, ನಾ ಕೊಡ್ತಿದ್ದೆ. ನಂದು ಏನಿದ್ರು ಮಾಡ್ತಾಳೆ. ನೀ ಕಾಟ ಹಾಕ್ತಿಲ್ಲ, ಒಂದಲ್ಲ 4 ಕಾಟ ಹಾಕತ್ತಾಳೆ. ಬಿಲ್ಲು 31 ಮಾರ್ಚ್ ಒಳಗಾಗಿ ಯಾರು ಕಬ್ಬಿನ ಬಿಲ್ ಕೊಟ್ಟಿಲ್ಲ ಅವ್ರು ಮುಂದಿನ ಕಬ್ಬು ಅರಿಲಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ನಾ ಫೆಬ್ರವರಿ ಎಂಟದಾಗೆ ಕೊಟ್ಬಿಟ್ಟಿನಿ. ಯಾವ ಬಾಕಿ ಇಲ್ಲ, ಏನೂ ಇಲ್ಲ. ಯಾವ ಕಾರ್ಖಾನೆದವರು ಇನ್ನೂ ತನ್ನ ಯಾವ ಪೂರ್ತಿ ಕೊಟ್ಟಿಲ್ಲ. ಆದ್ರೆ 100% ನಾವು ಕೇನ್ ಬಿಲ್ ಕೊಟ್ಟಿವಿ. ಉದ್ದೇಶಪೂರ್ವಕವಾಗಿ ಡಿ ಕೆ ಶಿವಕುಮಾರ್ ಮತ್ತು ಈಶ್ವರ್ ಖಂಡ್ರೆ ಇವರಿಬ್ಬರು ಅವರು ನಮ್ಮ ಕಾರ್ಖಾನೆಯನ್ನು ಮುಚ್ಚಿಸ್ಬೇಕು. ಯಾಕಂದ್ರೆ ಚಿಂಚೋಳಿ ಇಡೀ ರಾಜ್ಯದಲ್ಲಿ ಅತಿ ಹಿಂದುಳಿದಂಥದ್ದು. ನೀವು ಇವತ್ತು ಬಂದು ನೋಡಿ ನಮ್ಮ ಕಾರ್ಖಾನೆ ಎಷ್ಟು ಚೆನ್ನಾಗಿ ಮಾಡೀವಿ. ಪಬ್ಲಿಕ್ ಸ್ಕೂಲ್ ಮಾಡೀವಿ. ಇವತ್ತು ನಿನ್ನೆ ನಾವು ಅಡ್ಮಿಷನ್ ಸ್ಟಾರ್ಟ್ ಮಾಡಿದ್ದೀವಿ. ಹಾಸ್ಪಿಟ್ಲ್ 108 ಬೆಡ್ಡೆಡ್ ಹಾಸ್ಪಿಟ್ಲ್ ಮಾಡ್ಲಕತ್ತೀವಿ. ಸೂಪರ್ ಬಜಾರ್ ಮಾಡಿದ್ದೀವಿ. ನಮ್ಮದೇ ಇಥನಾಲ್ ಒಯ್ಲಿಕ್ಕೆ 50 ಟ್ಯಾಂಕರ್ ಸಿರಿ ತೊಗೊಂಡಿದ್ದೀವಿ. ಬಹುಶಃ ಚಿಂಚೋಳಿ ಇತಿಹಾಸನಾಗ ಇಷ್ಟು ಡೆವಲಪ್ಮೆಂಟ್, ಒಂದು ಒಳ್ಳೆ ಹೋಟೆಲ್ ಇರಲಿಲ್ಲ ಚಿಂಚೋಳಿಗೆ ಹೋದರೆ. ನಮ್ಮ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಧಿಕಾರಿಗಳು ಅಲ್ಲಿ ಹೋದರೆ, ಮೊನ್ನೆ ವೀರೇಂದ್ರ ಪಾಟೀಲ್ರ ಮನೆಯವ್ರು ತೀರ್ಕೊಂಡಾಗ ಹೋದರೆ ಅಲ್ಲಿ ಬಂದಂಥ ಜನರಿಗೆ ಒಂದು ಕೂತು ಚಲೋ ಚಹಾ ಕುಡ್ಲಿಕ್ಕಿದ್ದೇವೆ. ಅದು ನಾವೇ ಹೋಟೆಲ್, ಒಂದು ಸ್ಟಾರ್ ಹೋಟೆಲ್ ಟೈಪ್ ಹೋಟೆಲ್ ಮಾಡಿದ್ದೀವಿ. ಒಂದು ಮಾದರಿಯಾದಂಥ ಒಂದು ಕಾರ್ಖಾನೆ ಮಾಡಿದ್ದೀವಿ. ಇವತ್ತು ನೋಡಿ ಸುಮಾರು 15-20 ಸಾವಿರ ಜನ ಕಲಬುರಗಿ ಜಿಲ್ಲೆ, ಬೀದರ್ ಜಿಲ್ಲೆ ರೈತರಿಗೆ ಎಷ್ಟು ಅನುಕೂಲ ಆಗಿದೆ. ಯಾರೂ 2650 ಕೊಟ್ಟೇ ಇಲ್ಲರಿ ಬಿಲ್ಲು. 2000 ಮತ್ತು ಕಾಟ ಹೊಡೋದು, ಯಾವಾಗ ಕೊಡ್ತಿದ್ರು ಅರ್ಧ ಕೊಡೋದು, ಮತ್ತು ಮುಂದಿನ ಸೀಸನ್ ಚಾಲುವಾಗ ಕೊಡೋದು. ಎಷ್ಟು ರೈತರು ಅದಕ್ಕೂ ರೈತರಂತರೂ ಗೋಳ್ಯಾಡ್ಸಿ ಸಾಯ್ತಿದ್ರು. ನಮ್ಮ ಕಾರ್ಖಾನೆ ಆಗಿದ್ರೆ ಎಲ್ಲ ಕಾರ್ಖಾನೆ ಹೋದ್ರು ಬಿಲ್ ಕೊಡೋಕೆ ಚಾಲು ಮಾಡಿದ್ರು. ಈಗ ಮಾಡ್ತಾರೆ. ಈಗ ಏನಾಗೈತೆ ರೀ, ಈ ಲೋಕಸಭಾ ಚುನಾವಣೆ ಇರೋದ್ರಿಂದ ಇಥನಾಲ್ಕನೇ ಎಲ್ಲನೂ ಹೋಗಿಬಿಟ್ರೆ ಕಬ್ಬು ಸಕ್ಕರೆ ರೇಟ್ ಒಮ್ಮೆ ಇರ್ತಂದ್ರೆ ಬರೀ ಸಕ್ಕರೆ ಉಳ್ಳಾಗಡ್ಡಿ ಮ್ಯಾಗಿ ದೇಶನಾಗ ಚುನಾವಣೆ ನಡೀತಾವೆ. ಉಳ್ಳಾಗಡ್ಡಿ ರೇಟ್ ಹೆಚ್ಚಾಯ್ತಂದು ಸರ್ಕಾರ ಬೀಳ್ತಾವೆ. ದಿಲ್ಲಿ ಒಳಗೆ ಉಳ್ಳಾಗಡ್ಡಿ ರೇಟ್ ಹೆಚ್ಚಾಗಿದ್ದಕ್ಕೆ ಸುಷ್ಮಾ ಸ್ವರಾಜ್ ಸರ್ಕಾರ ಬಿತ್ತು. ಈ ದೇಶ ಅದಕ್ಕೆ ನಮ್ಮವ್ರು ಏನು ಮಾಡಿದ್ರು, ಇಥನಾಲ್ ಇಲ್ಲಿ ಮ್ಯಾಗ ಫ್ರೀ ಮಾಡ್ತಾರೆ. ಆ ಫ್ರೀ ಆಯ್ತಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ರೈತರಿಗೂ ಒಳ್ಳೆಯ ಬೆಲೆ ಬರ್ತದೆ. ಒಟ್ಟಾರೆ ನಾವು ಹೇಳೋದಂದ್ರೆ ಕಲಬುರಗಿ ಜಿಲ್ಲೆಗೆ ಇವತ್ತು ನಮ್ಮ ಕಾರ್ಖಾನೆ ಒಂದು ದೊಡ್ಡ ಕೋಟಿಗೆ ಸುಮಾರು 850 ಕೋಟಿ ರೂಪಾಯಿ ಕಾರ್ಖಾನೆ ಮಾಡಿದ್ದೀವಿ. 15 ವರ್ಷದಿಂದ ಹಾಗೆ ಬಿದ್ದಿತ್ತು. ಆದರೆ ಪಾಪ ಇಲ್ಲಿ ಕೆಲವೊಂದು ರಾಜಕಾರಣಿಗಳದ್ದು ನೋಡೋದು ಆಗ್ತಾಯಿಲ್ಲ. ಅದಕ್ಕೆ ಅವ್ರು ಏನಾದರೂ ಮಾಡಿ ತೊಂದರೆ ಮಾಡೋ ಕೆಲಸ ಮಾಡ್ತಾಯಿರ್ತಾರೆ. ನಮ್ಮ ಕಡೆಗೆ ನ್ಯಾಯಾಲಯ ಇದೆ, ನ್ಯಾಯಾಲಯ ನಮ್ಗೆ ನ್ಯಾಯ ಕೊಡ್ತದೆ ಅಂತ ವಿಶ್ವಾಸ ಇದೆ. ಹಾಂ ರೀ, ಯಾರು ಎಲ್ಲ ತೊಗೊಂಡಿರಿ, ಎಲ್ಲ ಪರ್ಮಿಷನ್ ತೊಗೊಂಡಿವಿ. ನೋಡ್ರಿ ಅದು ಹಿಂಗೈತಿ. ನಾವು ಆಕ್ಷನ್ದಾಗ ತೊಗೊಂಡಿದ್ವಿ ಫ್ಯಾಕ್ಟ್ರಿ. ಅವಾಗೇನಾಯಿತು, 25-30 ಲಕ್ಷ ರೂಪಾಯಿ ಪಟ್ಟಣ ಪಂಚಾಯತಿಗೆ ತುಂಬಬೇಕಾಗಿತ್ತು. ನಮ್ಮ ಆಕ್ಷನ್ದೊಳಗೆ ಏನು ಬರೆದಿದ್ರು, 36,70,00,000ದಾಗ ಸರ್ಕಾರದ ಎಲ್ಲ ಡ್ಯೂಸ್ಗಳು ಮತ್ತು ಬ್ಯಾಂಕ್ಗಳದ್ದು ಎಲ್ಲ ಡ್ಯೂಸ್ಗಳು ಏನದ ಎಲ್ಲ ಕೂಡ 36,70,00,000 ಕೊಟ್ಬಿಟ್ಟ ನಮ್ಗೆ. ನಾವೇನು ಹೇಳ್ತೀವಿ, ನಾವು ಕಾರ್ಖಾನೆ ತೊಗೊಂಡು ನಮ್ಮ ಹೆಸರಲ್ಲೇ ಆದ ಮೇಲೆ ದಿನದಿಂದ ಈ ಕಡೆ ಅಟ್ಟೆ ನಾವು ಟ್ಯಾಕ್ಸ್ ತುಂಬ್ತೀವಿ. ನಮಗದು ಸಂಬಂಧ ಇಲ್ಲ. ನೀವು NCLT ಅವರು ನಮ್ಗೆ ಕೊಡು ಮುಂದೆ ಹಾಗೆ ಕೊಟ್ಟಾರ. ಯಾವುದೇ ಸರ್ಕಾರದ ಟ್ಯಾಕ್ಸ್ಗಳು ನಿಮ್ಗೆ ಸಂಬಂಧ ಇಲ್ಲ, ಅವೆಲ್ಲ ಮಾಫ್ ಆದವು. ಯಾವುದೇ ಬ್ಯಾಂಕು ಇವತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ 450 ಕೋಟಿ ಐತಿ.
ನಾಳೆ ಅವರು ಓದ್ತಾರೆ ನಮ್ಗೆ ಕೊಡ್ರತ್ತ. ದೊಡ್ಡ ಹಗರಣಾಗಿ ಸಿ ಬಿ ಐಗೆ ಹೋಗಿತ್ತು ಅದು. ಯಾರೂ ತೊಗೊಳಕ್ಕೆ 10 ಸಲ ಟೆಂಡರ್ ಆಗ್ಯದ. ಯಾರೂ ಆ ಫ್ಯಾಕ್ಟ್ರಿ ತೊಗೊಳಕ್ಕೆ ಧೈರ್ಯ ಮಾಡಿದ್ದಿಲ್ಲ. ನಾ ಬಂದು ತೊಗೊಂಡಿನಿ ಅದನ್ನು. ಯಾಕಂದ್ರೆ ರೈತರು ಪಾಪ ಬಂದು ನನ್ನ ಮನೆಗೆ ಬರ್ತಿದ್ರು ರೈತರು. ಬಸವರಾಜ ಪಾಳಿ ಸಡಮರು ಹೇಳಿ ಕಳ್ಸೋರು, ಇಲ್ಲಪ್ಪ ಇದೊಂದು ಚಿಂಚೋಳಿ ಭಾಳ ರೈತರದ್ದು ಬೇಡಿಕೆ ಐತದೆ. ಇವತ್ತು ರೈತರು ಖುಷಿ ಅದಾರ. ಈ ಕೆಲವೊಂದು ಅಲ್ಲಿ ಅದಾವು ಎಲ್ಲ ತಾಲೂಕದಾಗ ಲೀಡ್ರುಗಳು ಒಂದಿಟ್ಟು ಉಪಾಧ್ಯಾಯ ಲೀಡ್ರುಗಳು ಅದಾವೆ. ಎಬ್ಸೋರು ಇರ್ತಾರಲ್ರಿ. ಈಗ ಯಾವುದ್ರಿ ಅವರೆಲ್ಲ ಬಂದು ನೋಡಿ ಹೋಗ್ಯಾರಲ್ರಿ ಅವಾಗ. ನೋಡ್ರಿ ಅವರೆಲ್ಲ ಬಂದು ಬಾಗಲಕೋಟದವ್ರು ನೋಡಿ ಹೋಗ್ಯಾರ. ಸಾಂಗಲಿ ಅವರು ಅಲ್ಲಿ ಹಬ್ಬ ಕಾಕಾ ಪಾಟ್ಲೆ ತೊಬ್ಬ MP ಅದಾರ, ಅವ್ರು ಬಂದು ನೋಡಿ ಹೋಗ್ಯಾರ. ನೋಡಿರ್ತಾರೆ ಎಲ್ಲರೂ. ಮಾಡಿಲ್ಲ, ನಾ ಮಾಡೀನಿ. ಯಾರ್ದ್ರಿ ಸುಮ್ಮನೆ ನೋಡ್ರಿ. ಹಾಂ, ಅವ ನಮ್ಮ ಸರ್ಕಾರ ಇದ್ದಾಗೆ ಆಟ ಆಡ್ದ, ಮುರುಗೇಶ್ ನಿರಾಣಿ. ಅದನ್ನು ಹೇಳ್ತೀನಿ, ನನಗೇನು ಭಯ ಇಲ್ಲ. ಅವ ಏನು ಮಾಡ್ದ, ನಮ್ಮ ಪರ್ಮಿಷನ್ಗೆ ಅಡ್ಡ ಹಾಕೊಂಡು ಕೂತ. ನಾ ಬೊಮ್ಮಾಯಿ ಹೇಳಿದೆ, ಅವನಿಗೆ ಹೇಳಿ ನೀ ಕೊಡಿಸ್ಲಿಕ್ಕಂದು ನಿನಗೆ ಗಂಟು ಬೀಳ್ತಿಲ್ಲತ್ತ. ಬೊಮ್ಮಾಯಿ ಅವಾಗಿಂದ ಅವಾಗ ಕರೆದು ನೀನು ಅದನ್ನು ಕೊಡಲಿಲ್ಲ ಅಂದ್ರೆ ನಾ ಫೈಲ್ ನಾನೇ ತರಿಸಿ ಸೇವ್ ಮಾಡಿ ಮಾಡ್ತೀನಿ. ನಾಳೆ ರಾಜನಾಥ್ ಸಿಂಗ್ರು ಫೋನ್ ಮಾಡಿ ಹೇಳ್ಯಾರ, ಅಮಿತ್ ಶಾ ಹೇಳ್ಯಾರ, ನೀನು ನಾಟಕ ಮಾಡಿದ್ರೆ ಸಚಿವ ಸಂಪುಟದಿಂದ ವಜಾ ಮಾಡ್ತೀವಿ ಅಂದ್ಕೊಳ್ಳಿ ಒಂದೇ ತಾಸ್ನಾಗ ಸಹಿ ಆಗ. ಅವನು ಅಡ್ಡ ಹಾಕದಾನೆ, ಏನೇನು ಪ್ರಾಬ್ಲಮೇ ಇಲ್ಲ. ಅದು ಸುಳ್ಳು ಹೇಳ. ಇಷ್ಟೆಲ್ಲ ಮಂದಿ ವಿರೋಧದಾಗೂ ಮಾಡೀವಿ. ಯಾರು ಪರ್ಮಿಷನ್ ರೀ? ಈಗ ಕಂಟ್ರಿದ ಎಲ್ಲ ಪರ್ಮಿಷನ್ ಅದಾವನ್ರಿ. ಮೊನ್ನೆ ಇಡೀ ಹೊಳಿಗೆ ಹೋಗಿ ಸೇರ್ತೈತೆ ಎಲ್ಲ ಅಲ್ಲಿ ಹೊಲಸು. ಯಾರು ಮಾತಾಡ್ತಾರ? ನಮ್ಮದು ಏನೂ ಆಗಿಲ್ಲ. ಇಷ್ಟು 100% ಪೊಲ್ಯೂಷನ್ ಎಲ್ಲನೂ ನಾವು ಇದು ಯಾವ್ಯಾವ ಅವ್ರ ನಾರ್ಮ್ಸ್ ಅದ ಎಲ್ಲ ಮಾಡೀವಿ. ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ. ಒಂದೇ ಹೇಳ್ತೀನಿ ಇವ್ರು ಕಾಂಗ್ರೆಸ್ನವ್ರಿಗೆ, ಇವತ್ತು ನಿಮ್ಮ ಸರ್ಕಾರ ಐತಿ, ನೀವು ಮಾಡ್ತೀರಿ. ನಾಳೆ ನಮ್ಮ ಸರ್ಕಾರ ಬರ್ತೈತಿ, ನಿಮಗೂ ಐತಿ. ನೀವು ಹುಷಾರಿ, ನೀವು ನಿಮ್ಮ ಕಾರ್ಖಾನೆಗಳು ನಾ ಬೆನ್ನ ಹತ್ತೀನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.